ಛೇ, ಈ ಕ್ರೆಡಿಟ್ ಕಾರ್ಡ್ ಅವರು ಕಂಟಿನ್ಯೂಸ್ ಕಾಲ್ ಮಾಡ್ತಾನೆ ಇದ್ದಾರೆ. ರಿಸೀವ್ ಮಾಡೋ ತನಕ ಬಿಡೋದ ಅನ್ಸುತ್ತೆ. ಬಿಲ್ ಕಟ್ ಕ್ಲಿಯರ್ ಮಾಡೋಣ ಅಂದ್ರೆ ನನ್ನ ಹತ್ರ ದುಡ್ಡೇ ಇಲ್ಲ. ಜಯಂತಿ ಕೆಲಸದ ಬಗ್ಗೆ ವಿಚಾರಿಸು ಅಂತ ಹೇಳಿದ್ದೆ. ಹಲೋ ಜಯಂತ್, ಕೆಲಸದ ಬಗ್ಗೆ ವಿಚಾರಿಸಕ್ಕೆ ಹೇಳಿದ್ದೆ, ಏನಾದ್ರು ಮಾತಾಡಿದ್ಯಾ? ನಿನ್ನ ರೆಸ್ಯೂಮ್ನ ಫಾರ್ವರ್ಡ್ ಮಾಡಿದ್ದೀನಿ, ಆದರೆ ನೀನು ಪ್ರೀವಿಯಸ್ ಕಂಪ್ನಿಲಿ ಯಾಕೆ ತೆಗೆದ್ರು ಅಂತ ರೀಸನ್ ಕೊಡಬೇಕಾಗತ್ತೆ. ನಿನ್ನನ್ನು ಕೇಳಿದ್ರೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ. ಓಕೆ, ನಾನು HR ಜೊತೆ ಮಾತಾಡಿರ್ತೀನಿ. ನಿನ್ನ ಬಗ್ಗೆ ನಿನ್ನ ಪ್ರೀವಿಯಸ್ ಕಂಪ್ನಿಲಿ ಒಳ್ಳೆ ರಿವ್ಯೂ ಇದೆ ಅಂತ ಹೇಳಿದ್ದೀನಿ. ಆಮೇಲೆ ನೋಡ್ಕೊಳ್ಳೋಣ. ಈಗ ಅವ್ರ ಕಡೆಯಿಂದ ಕಾಲ್ ಬರ್ಬೋದು, ಬಂದರೆ ಅಟೆಂಡ್ ಮಾಡಿ ಮಾತಾಡು. ಸರಿ, ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಜಯಂತ್. ಹಲೋ ಸರ್. ನಮಸ್ತೆ. ಕ್ರೆಡಿಟ್ ಕಾರ್ಡ್ ಬಿಲ್ ಇನ್ನೂ ಕಟ್ಟಿಲ್ಲ, ಡ್ಯೂ ಡೇಟ್ ಮುಗಿತಾ ಬಂತು. ಯಾವಾಗ ಕಟ್ತೀರಾ ಸರ್? ಆದಷ್ಟು ಬೇಗ ಕ್ರೆಡಿಟ್ ಕಾರ್ಡ್ ಬಿಲ್ ಕ್ಲಿಯರ್ ಮಾಡ್ತೀನಿ, ಒಂಚೂರು ಟೈಮ್ ಕೊಡಿ. ಇಲ್ಲ ಸರ್, ಈಗಾಗಲೇ ತುಂಬಾ ಟೈಮ್ ಆಗಿದೆ. ನೋಟಿಸ್ ಕೂಡ ಕೊಟ್ಟಿದೀವಿ. ಇನ್ 3 ದಿನದಲ್ಲಿ ಪೇಮೆಂಟ್ ಆಗ್ಬೇಕು. ಇಲ್ಲ ಅಂದ್ರೆ ಬ್ಯಾಂಕ್ ಇಂದ ಫರ್ದರ್ ಆಕ್ಷನ್ ತಗೋತಾರೆ. ಏನ್ರಿ, ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಿಲ್ವಾ? ಏನು ಸಾವಿತ್ರಿ, ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ಯಾ? ಯಾರದು? ಅದು 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 ಬೇಡ ಬಿಡು, ನಾನೇ ನೋಡ್ತೀನಿ. ಓ ಓ ಏನು ಸಾವಿತ್ರಿ, ಯಾವುದೋ ಅನ್ನೋನ್ ನಂಬರು. ಸೀಕ್ರೆಟ್ ಬಾಯ್ ಫ್ರೆಂಡಾ? ಇವೆಲ್ಲ ನಂಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೆ ಸಾವಿತ್ರಿ. ಇಂಥ ವ್ಯವಹಾರಗಳು ಮಾಡಬೇಕು ಅಂತ ತಾನೆ ನೀನು ಬೆಂಗಳೂರಿಗೆ ಬಂದು ಬಿದ್ದಿರೋದು, ಈ ಮನೆ ಸೇರ್ಕೊಂಡಿರೋದು. ಅಯ್ಯೋ ದೇವ್ರೆ, ಯಾಕೆ ಹಿಂಗೆಲ್ಲ ಮಾತಾಡ್ತೀವ್ರಿ? ನೋಡಿ, ನಾನು ಈ ಕಾರ್ ಬೀಳ್ತೀನಿ. ದಯವಿಟ್ಟು ಹಿಂಗೆಲ್ಲ ಹೇಳ್ಬೇಡಿ. ಏಯ್ ಇದಾಳ ಮೇಲೆ, ನೀನು ಎಂಥವಳು ಅಂತ ನಂಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ಯಾರು, ಯಾವನ ಜೊತೆ ಮಾತಾಡ್ತಿದ್ಯಾ? ಬಾಯ್ ಫ್ರೆಂಡಾ? ಇಟ್ಕೊಂಡಿರೋನ? ಫೋನಲ್ಲಿ ಮಾತಾಡಿದೆ, ಬರ್ತಾನಂತ ಇರ್ತೀನಿ ಅಂತ ಹೇಳಿದ್ನ. ನೋಡಿ, ನನ್ನ ನಂಬಿ. ಅವ್ರು ಯಾರು ಅಂತಂದ್ರೆ ನನಗೆ ಗೊತ್ತಾಯ್ತಾ ಇಲ್ಲ. ಏನ ಯಾರು ಅಂತ ಗೊತ್ತಿಲ್ವಾ? ಗೊತ್ತಿಲ್ದಲೇ ಇಷ್ಟೊಂದು ಮಾತಾಡ್ದ? ಅಥವಾ ಬೇರೆಯವನ ಜೊತೆ ಮಾತಾಡಿದ್ರೆ ಅದು ಹೆಂಗೆ ಮಾತಾಡ್ತೀಯ ಅಂತ ತಿಳ್ಕೊಳ್ಳೋದಕ್ಕೆ ನಾನೇ ಕಾಲ್ ಮಾಡಿರ್ಬೋದಾ? ಏನ್ ಹೇಳ್ತೀವ್ರಿ ನೀವು? ಏಯ್, ಹೇಳ್ಬೇಕಾಗಿರೋದು ನಾನಲ್ಲ, ನೀನು ಸಾವಿತ್ರಿ. ನೀನು ನಿನ್ನ ಆಟಗಳೆಲ್ಲ ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಅಸಹ್ಯ. ನೀನು ನೋಡಿದ್ರೆ ಅಸಹ್ಯ ಆಗತ್ತೆ ನನಗೆ. ಅದು ಯಾವನ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ಯಲ್ಲ, ಪಾಪ ಡಿಸ್ಟರ್ಬ್ ಮಾಡ್ಬಿಟ್ಟೆ ಅನ್ಸುತ್ತೆ. ಮಾತಾಡ್ಕೋಗು. ಏನಾಗೈತೆ ಇವ್ರಿಗೆ? ನನ್ಗೆ ಯಾಕೆ ಇಷ್ಟೊಂದು ತೊಂದರೆ ಕೊಡ್ತವ್ರೆ? ನಾನು ಏನ್ ತಪ್ಪು ಮಾಡಿವ್ನಿ ಅಂತ ನನಗಿಂತ ಶಿಕ್ಷೆ ಕೊಡ್ತವ್ರೆ. ಇವ್ರಿಗೆ ಯಾವಾಗ ಒಳ್ಳೆ ಬುದ್ಧಿ ಬರ್ತದೆ? ಯಾಕ್ರಿ ಇನ್ನು ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಿಲ್ಲ? ನೀವು ಯಾವತ್ತೂ ಈ ತರ ಪೆಂಡಿಂಗ್ ಇಟ್ಟೋರೇ ಅಲ್ಲ. ಏನಾಯ್ತು? ಅದು ವರ ನನ್ನ ಫ್ರೆಂಡ್ ಅವ್ನ ಮದುವೆ ದುಡ್ಡು ಕೇಳಿದ್ದ, ಅಷ್ಟು ದುಡ್ಡು ಅವನಿಗೆ ಕೊಟ್ಟಿದ್ದೆ. ಅವ್ನ ದುಡ್ಡು ವಾಪಸ್ ಕೊಟ್ಟ ತಕ್ಷಣ ಬಿಲ್ಸ್ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ಓಹ್, ಈಗ ಈ ತರ ಇದೆ ಅಂತ ನನ್ಗೊಂದು ಮಾತು ಹೇಳೋದಲ್ವಾ? ನಾನೀಗ ದುಡ್ಡು ಕೊಟ್ಟಿರ್ತೀನಿ, ಮೊದಲು ಕ್ರೆಡಿಟ್ ಕಾರ್ಡ್ ಬಿಲ್ನ ಕ್ಲಿಯರ್ ಮಾಡಿ. ಡ್ಯೂ ಇದ್ರೆ ಕ್ರೆಡಿಟ್ ಸ್ಕೋರು ಕಮ್ಮಿ ಆಗತ್ತೆ. ಏನು, ನಿನ್ ದುಡ್ಡು ನಾನು ಬಿಲ್ ಕಟ್ಟದ? ಬೇಡ ನನಗೆ ಯಾಕೋ ಸರಿ ಅನಿಸ್ತಿಲ್ಲ. ಅದ್ರಲ್ಲಿ ಏನ್ರಿದೆ? ನಿಮ್ ದುಡ್ಡಾದ್ರೇನೋ ನನ್ ದುಡ್ಡಾದ್ರೇನೋ ನಾನು ಕೊಟ್ಟಿರ್ತೀನಿ, ನೀವು ಕಟ್ಟಿ. ನಾನು ಕೊಡ್ತೀನಿ ಅಂತ ಹೇಳ್ಬೇಡವರ. ನನ್ ದುಡ್ಡು ಬರುತ್ತೆ, ನಾನು ಕಟ್ತೀನಿ. ನಾನೇನು ದುಡಿತಿಲ್ವಾ? ನಾನು ದುಡಿತಾ ಇದ್ದೀನಿ ವರ. ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಕ್ಕೆ ಆಗದ ಸ್ಥಿತಿಯಲ್ಲಿ ನಾನಿಲ್ಲ ರೀ. ಯಾಕೆ ಬೇಜಾರ್ ಮಾಡ್ಕೊಳ್ತಿದ್ದೀರಾ?
ನಾನು ಹಾಗೆ ಬಾಯಿ ಮಾತೆ ಕೇಳ್ದೆ. ಅಷ್ಟಕ್ಕೂ ನಾನು ಕೊಡೋ ದುಡ್ಡು ಯಾರದ್ದು? ನೀವು ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ. ಅದು ನಿಮ್ದೇ ದುಡ್ಡು, ನೀವು ಕಟ್ತಿದ್ದೀರಾ ಅಷ್ಟೇ. ಸಾರಿ ವರ, ಯಾವ್ದೋ ಕೋಪದಲ್ಲಿ ನಿನ್ಮೇಲೆ ಕೂಗಾಡ್ಬಿಟ್ಟೆ. ಈ ಫ್ರೆಂಡ್ಸ್ ದುಡ್ಡು ಇಸ್ಕೊಂತಾರೆ, ಯಾರು ಒನ್ ಟೈಮಿಗೆ ವಾಪಸ್ ಕೊಡಲ್ಲ. ಹಾಗಂತ ನಿನ್ ದುಡ್ಡು ನಾನು ಬಿಲ್ ಕಟ್ಬೇಕಾ? ಬೇಡ. ಯಾಕ್ರಿ ಹಾಗೆ ಮಾತಾಡ್ತಿದ್ದೀರಾ? ನಾನು ದೂರದವಳಾಗ್ಬಿಟ್ನಾ? ಹಾಗಲ್ಲ ವರ, ಯಾಕೋ ನನ್ನ ಮನಸ್ಸು ಒಪ್ತಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನ್ ದುಡ್ಡು ನಿನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅದು ಬಿಟ್ಟು ನಿನ್ ದುಡ್ಡು ಮೇಲೆ ನಾನ್ ಬದುಕೋದ? ಬೇಡ ಬೇಡ. ರೀ, ಇಂಥ ಚಿಕ್ಕ ವಿಷಯಕ್ಕೆಲ್ಲ ಯಾಕಿಷ್ಟು ದೊಡ್ಡ ಮಾತಾಡ್ತಿದ್ದೀರಾ? ಈಗೇನು, ನಾನು ದುಡ್ಡು ಕೊಡೋದ್ರಿಂದ ನಿಮಗೆ ಬೇಜಾರಾಗತ್ತೆ. ನಾನು ನಿಮ್ಗೆ ಇನ್ನೂ ಒತ್ತಾಯ ಮಾಡಲ್ಲ. ದಯವಿಟ್ಟು ವಿಷನ್ ಬಿಟ್ಬಿಡುವರ, ನಾನು ಹೇಗೋ ಬಿಲ್ ಕಟ್ಕೊಂತೀನಿ. ನೀವು ಬರ್ತಾ ಬರ್ತಾ ತುಂಬಾ ಡಿಸ್ಟರ್ಬ್ ಆಗ್ತಿದ್ದೀರಾ ಅಂತ ನನ್ಗೆ ಅನ್ನಿಸ್ತಾ ಇದೆ. ಏನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ. ಹಾಗೇನಿಲ್ಲ ಚಿನ್ನ, ಆಫೀಸಲ್ಲಿ ತುಂಬಾ ಪ್ರೆಷರ್ ಇದೆ, ನನಗೆ ಟೆನ್ಷನ್ ಇದ್ದೀನಿ ಅಷ್ಟೇ. ಅದ್ಬಿಟ್ಟು ಬೇರೆ ಏನೂ ವಿಷಯ ಇಲ್ಲ. ಒಂದ್ ವೇಳೆ ಆ ಥರ ಏನೇ ಇದ್ರೂ ನಾನು ನೋಡ್ಕೊಳ್ತೀನಿ, ಸರಿನಾ? ಇಲ್ಲ, ಇವ್ರು ಹೇಳ್ತಾ ಇರೋ ಮಾತಿಗೂ ಇವ್ರು ನಡ್ಕೊಂತ ಇರೋ ರೀತಿಗೂ ತುಂಬಾನೇ ವ್ಯತ್ಯಾಸ ಇದೆ. ಇವ್ರು ಯಾವ್ದೋ ಸಮಸ್ಯೆಯಲ್ಲಿದ್ದಾರೆ, ಆದ್ರೆ ಹೇಳ್ಕೊಳ್ತಿಲ್ಲ. ಏನಿರ್ಬೋದು?